3, 5 ಅಥವಾ 1 ಡಜನ್ ಬೇಕಾದರೂ ಡಿಸಿಎಂ ಮಾಡಿಕೊಳ್ಳಿ. ಅದಕ್ಕೂ ಮೊದಲು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂದು ಸಾಕಷ್ಟು ಜನ ಶಾಸಕರ ಆಸೆ ಇದ್ದು, ಈ ಅವಧಿಯಲ್ಲೇ 100ಕ್ಕೆ 100 ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆಂದು ಶಾಸಕರೊಬ್ಬರು ಭವಿಷ್ಯ ನುಡಿದಿದ್ದಾರೆ. ಹಾಗಿದ್ದರೆ ಯಾರು ಆ ಶಾಸಕ ಅಂತೀರಾ? ಈ ಸ್ಟೋರಿ ನೋಡಿ. ಡಿಕೆ ಶಿವಕುಮಾರ್ ಈ ಅವಧಿಯಲ್ಲೇ ಸಿಎಂ ಆಗ್ತಾರೆ. ಭವಿಷ್ಯ ನುಡಿದ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್. 1 ಡಜನ್ ಡಿಸಿಎಂ ಮಾಡಿಕೊಳ್ಳಿ, ಆದರೆ ಡಿಕೆಶಿ ಸಿಎಂ ಮಾಡಿ. ಮುಖ್ಯಮಂತ್ರಿ ಬದಲಾವಣೆ ವಿಷಯ ಇದೀಗ ಮತ್ತೆ ಮುನ್ನಾಲೆಗೆ ಬಂದಿದ್ದು, ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡುವಂತೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. 3 ಜನ, 5 ಜನ, ಇಲ್ಲ 1 ಡಜನ್ ಬೇಕಾದರೂ ಡಿಸಿಎಂ ಮಾಡಿಕೊಳ್ಳಲಿ. ಅದಕ್ಕೂ ಮೊದಲು ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡಲಿ. ಆನಂತರ ಡಿಸಿಎಂ ಎಷ್ಟು ಬೇಕಾದರೂ ಮಾಡಿಕೊಳ್ಳಲಿ ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕೆಲಸದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ 136 ಸೀಟ್ ಬಂದಿದ್ದು, ಲೋಕಸಭೆಯಲ್ಲಿ 9 ಸ್ಥಾನ ಬರಲು ಸಾಧ್ಯವಾಯಿತು ಎಂದ ಅವರು, ನಾನು ಶಾಸಕನಾಗಲು ಡಿಕೆ ಶಿವಕುಮಾರ್ ಅವರ ಆಶೀರ್ವಾದ ಕಾರಣ. ಹಾಗಾಗಿ ನಾನು ಅವರ ಅಭಿಮಾನಿ. ನನ್ನ ಹಾಗೆ ಸುಮಾರು ಜನ ಶಾಸಕರು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂದು ಹೇಳುತ್ತಿದ್ದು, ಈ ಅವಧಿಯಲ್ಲಿ 100ಕ್ಕೆ 100 ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದರು. ಹೌದು, ನಾನು ಮುಂಚಿಂದ ಹೇಳ್ತಾ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಮೊನ್ನೆ ಉಪಮುಖ್ಯಮಂತ್ರಿ ವಿಷಯ ಬಂದಾಗ ನಮ್ಮ ಹಿಂದೆನೇ ಹೇಳಿದರು ಹಿರಿಯರು, ಯಾರೂ ಸಹ ಉಪಮುಖ್ಯಮಂತ್ರಿ ವಿಷಯ ಡಿಸಿಎಂ ವಿಷಯ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದರು. ಆದರೂ ಸಹ ಹಿರಿಯರೆಲ್ಲ ಹಿರಿಯ ಸಚಿವರೇ ಮತ್ತೆ ಡಿಸಿಎಂ ವಿಷಯ ಇದ್ದಾಗ ನಾವು ಹಿರಿಯರನ್ನ ಫಾಲೋ ಮಾಡಲೇಬೇಕಾಗ್ತದೆ. ಅದಕ್ಕೆ ಅವರು ಡಿಸಿಎಂ ಮಾಡೋ ವಿಷಯ ನನಗೆ ಅವ್ರು ಹೇಳೋದು ನೋಡಿದ್ರೆ ಅವರು 3 ಡಿಸಿಎಮ್ಮನ್ನೇ ಕೇಳ್ತಾ ಇದ್ದಾರೆ. 3 ಡಿಸಿಎಂ ಬೇಡ, 5 ಡಿಸಿಎಂ ಆರು ಮಾಡಲಿ, 1 ಡಜನ್ ಡಿಸಿಎಂ ಆರು ಮಾಡಲಿ. ಅದಕ್ಕಿಂತ ಮೊದಲು ಡಿಕೆ ಶಿವಕುಮಾರ್ ಸಾಹೇಬರು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಡಿಸಿಎಂ ಮಾಡಿ. ಹೌದು, ಸರಿ ಇದೆ. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ, ಈಗ ಮತದಾರ ಬಂಧುಗಳು ಭಾಳಷ್ಟು ಜನ ಅದನ್ನೇ ಮಾತಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಸಾಹೇಬರು ಹಾರ್ಡ್ ವರ್ಕಿಂದ ಇವತ್ತು ಕಾಂಗ್ರೆಸ್ ಪಕ್ಷ 136 ಸೀಟ್ ಬಂದಿದೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ 1 ಸೀಟ್ ಇದ್ದಂಥದ್ದು 9 ಸೀಟಿಗೆ ಬಂದಿದೆ. ಇಂಥವ್ರಿಗೆ ಅವಕಾಶ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರ ಈ 5 ವರ್ಷ ಎಲ್ಲ ಮುಂದಿನ 5 ವರ್ಷವೂ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಯಾಕಪ್ಪ ಅಂದರೆ ಈಗ ಜನಪರವಾದಂಥ 5 ಗ್ಯಾರಂಟಿಗಳನ್ನ ಕೊಟ್ಟು ಈಗ ನೆಮ್ಮದಿಯ ಜೀವನಕ್ಕೆ ನಾವು ಕಾರಣ ಆಗಿದ್ದೀವಿ ಕಾಂಗ್ರೆಸ್ ಪಕ್ಷ. ಅದು ಮುಂದುವರಿಬೇಕು ಅನ್ನೋದು ನಮ್ಮ ಮತದಾರ ಬಾಂಧವಗಳು ಏನು ತಾಯಂದ್ರಿದ್ದಾರೆ ಅವರ ಆಶಯನೂ ಇದೆ. ಸಿದ್ದರಾಮಯ್ಯನವರು ಕಳೆದ ಬಾರಿ ಉತ್ತಮ ಆಡಳಿತ ನೀಡಿದ್ದರಿಂದ ಈ ಬಾರಿ ಅವರನ್ನು ಮತ್ತೆ ಸಿಎಂ ಮಾಡಿದ್ದು, ಈ ಬಾರಿಯೂ ಉತ್ತಮ ಆಡಳಿತ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ಅವಧಿ ಮಾತ್ರವಲ್ಲ, ಮುಂದಿನ 5 ವರ್ಷ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂದರು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಉತ್ತಮವಾಗಿ ಆಡಳಿತ ನಡೆಸುತ್ತಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು. ಹಾಗಾಗಿ ಈ ಅವಧಿಯಲ್ಲಿ 100ಕ್ಕೆ 100 ಡಿಕೆಶಿ ಸಿಎಂ ಆಗ್ತಾರೆ ಎಂದರು. ಆಡಳಿತ ಭಾಳ ಚೆನ್ನಾಗಿ ಮಾಡಿರೋದಕ್ಕೆ ಕಳೆದ 5 ವರ್ಷದ ಆಡಳಿತ ನೋಡಿ ಮತ್ತೆ ಮುಂದಿನ 5 ವರ್ಷ ಆಡಳಿತಕ್ಕೆ ಅವಕಾಶ ಕೊಟ್ಟಿದ್ದು. ಯಾವುದೇ ರೀತಿಯ ಬಣನೂ ಇಲ್ಲ, ಯಾವುದೇ ಅಸ್ಥಿರತೆಯೂ ಇಲ್ಲ. ಈ 1 ವರ್ಷದ ಮೇಲೆ 2 ತಿಂಗಳಾಗಿದೆ ನಮ್ಮ ಸರ್ಕಾರನೇ ಸ್ಟಾರ್ಟ್ ಆಗಿ. ಈ 5 ವರ್ಷ ಅಲ್ಲದೆ ಮುಂದಿನ 5 ವರ್ಷವೂ ಇದೇ ರೀತಿ ಸಿದ್ದರಾಮಯ್ಯ ಸಾಹೇಬರ ಒಂದು ಡಿಕೆ ಶಿವಕುಮಾರ್ ಸಾಹೇಬ್ರ ಇಬ್ಬರ ನೇತೃತ್ವದಲ್ಲಿ ಸರ್ಕಾರ ಚೆನ್ನಾಗಿ ನಡೀತದೆ. ನಾವೇನು ಮುಖ್ಯಮಂತ್ರಿ ವಿಷಯ ಮಾತಾಡಿರಲಿಲ್ಲ. ಹಿರಿಯ ಸಚಿವರು ಏನು ಡಿಸಿಎಂ ಮಾಡಬೇಕು ಅಂದಾಗ ನಾನು ಮುಂಚಿಂದ ಹೇಳಿದ್ದೆ, ಡಿಸಿಎಂ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಕೊಟ್ಟಿರೋದು ಅವರ ಒಂದು ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ, ಅವರ ಒಂದು ಪಕ್ಷದ ಪ್ರಾಮಾಣಿಕತೆ, ನಿಷ್ಠೆ, ಅವರ ಒಂದು ಸಂಘಟನೆಯನ್ನು ನೋಡಿ ಡಿಸಿಎಂ ಹುದ್ದೆಗೆ ಕೊಟ್ಟಿದ್ದರು. ಆದ ಕಾರಣ ಇದು ಜಾತಿ ಆಧಾರದ ಮೇಲೆ ಕೊಟ್ಟಿದ್ರೆ ಈಗ ಎಲ್ಲ ಜಾತಿ ಕೊಡಬೇಕಾಗ್ತದೆ. ಮೈಕ್ರೋ ಕಮ್ಯುನಿಟಿಗಳು ಸಹ ಬೆಂಬಲಿಸಿದ್ದಾವೆ. ಈ ಹಿಂದೆ ನಾವು ಯುರೋಪ್ ಮೈಲಿ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಮೈಕ್ರೋ ಕಮ್ಯುನಿಟಿಗಳು ಅಂಥ ಒಂದು ಪಕ್ಷ. ಆ ರೀತಿ ನೋಡಿದ್ರೆ ಎಲ್ಲರನ್ನೂ ಮಾಡೋಕ್ಕಾಗ್ತದೆ. ಈಗ ಅದು ಅವಶ್ಯಕತೆ ಇರಲಿಲ್ಲ, ಹಿರಿಯ ಸಚಿವರು ಎತ್ತಿದ್ರಿಂದ ನಾನು ಸಹ ಮನವಿ ಮಾಡ್ತಾ ಇರೋದು, ಮುಖ್ಯಮಂತ್ರಿ ಮಾಡಿ ಎಷ್ಟು ಜನರು ಡಿಸಿಎಂ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಸಿಎಂ ಬದಲಾವಣೆ ಹಾಗೂ ಡಿಸಿಎಂ ಆಯ್ಕೆ ವಿಷಯ ಕಾಂಗ್ರೆಸ್ ಮುಳುವಾಗುವ ಎಲ್ಲ ಸಾಧ್ಯತೆ ಇದ್ದು, ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಿದೆ.